ಸುವರ್ಣವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಇವತ್ತು ನಿಜವಾಗ್ಲೂ ಬಂಪರ್ ಹಬ್ಬ ಅಂತ ಹೇಳಬೇಕು. ಕನ್ನಡ ಚಿತ್ರರಂಗ ಕಾಣುತ್ತಿರುವ ಅಥವಾ ಮುಂದಿನ ಭವಿಷ್ಯದ ಅಥವಾ ಈಗಿನ ಯಾವುದಾದ್ರೂ ಹೇಳ್ಬೋದು ಇಬ್ಬರು ಸೂಪರ್ ಸ್ಟಾರ್ಗಳು ನನ್ನ ಜೊತೆ ಇದ್ದಾರೆ. ಇವರು ಹುಟ್ಟಿನಿಂದಾನೇ ಸೂಪರ್ ಸ್ಟಾರ್ ಆದರೆ ಇವರು ಬೆಳೀತಾನೆ ಸೂಪರ್ ಸ್ಟಾರ್ ಆಗಿದ್ದಾರೆ. ಇಬ್ಬರು ಹುಡುಗರ ಜೊತೆ ಅಥವಾ ನಾಯಕರ ಜೊತೆ ಮಾತನಾಡೋದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಎಲ್ರಿಗೂ ಸ್ವಾಗತ ಹೇಳ್ತಾ ಮೊದಲಿಗೆ ಹುಟ್ಟಿನಿಂದ ಸೂಪರ್ ಸ್ಟಾರ್ ಯಾರು ಅಂತ ನೋಡೋಣ. ನಮ್ಮ ಅಪ್ಪು. ಅಪ್ಪುರವ್ರೆ, ನಿಮ್ಮಿಬ್ಬರನ್ನ ನೋಡ್ಲಿಕ್ಕೆ ಒಟ್ಟಿಗೆ ನೋಡ್ಲಿಕ್ಕೆ ಬಹಳ ಖುಷಿ ಅನ್ಸುತ್ತೆ. ನಾನು ನಿಮಗೆ ಒಂದು ಸಣ್ಣ ಪ್ರಶ್ನೆ ಸುವರ್ಣವಾಹಿನಿಗೋಸ್ಕರ. ನೀವು ಇತ್ತೀಚೆಗೆ ಬಿಡುಗಡೆಯಾದ ಯಶ್ನ KGF ನೋಡಿದ್ರ? 100%. ಏನ್ ಅನಿಸ್ತು? ನನಗೆ ಯಶ್ ಕೂಡ ಫೋನ್ ಮಾಡಿದ್ದೆ. ನನಗೆ ಖುಷಿಯಾಗಿದೆ ಏನಂದ್ರೆ ಮೇಕಿಂಗ್ ಯಶ್ ಪರ್ಫಾರ್ಮೆನ್ಸ್, ಡೈರೆಕ್ಷನ್ ಅಂಡ್ ಕನ್ನಡ ಸಿನಿಮಾ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಎಕ್ಸ್ಟ್ರಾರ್ಡಿನರಿ ಮೇಕಿಂಗ್. ಯಶ್, ನೀವು ಪುನೀತ್ ಬಹಳಷ್ಟು ಸಿನಿಮಾ ನೋಡ್ಕೊಂಡೇ ಬೆಳೆದವ್ರು. ನೀವು ಇತ್ತೀಚೆಗೆ ಅವರ ನಟ ಸಾರ್ವಭೌಮ ಚಿತ್ರ ನೋಡಿದ್ರ? ಆಕ್ಚುಲಿ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದವರು ಅನ್ನೋದಕ್ಕಿಂತ ನಂಗೆ ಹುಷಾರಿಲ್ಲ. ಅವ್ರ ಡ್ಯಾನ್ಸ್ ಮಾಡೋ ರೀತಿ, ಅವ್ರ ಫೈಟ್ ಮಾಡೋ ರೀತಿ ನೋಡಿ ನಾನು ಆ ಥರ ಮಾಡಬೇಕು ಅಂತ ಫೈಟ್ ಕ್ಲಾಸ್ಗೆ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಜಾಯ್ನ್ ಆಗಿ ಸೊ ಅವ್ರ ಥರ ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಪಟ್ಟು ನಾನು ಫೀಲ್ಡ್ಗೆ ಬಂದಂಥವ್ರು. ನನಗೆ ಯಾವಾಗಲೂ ಅವರು ಬಿಗ್ ಇನ್ಸ್ಪಿರೇಷನ್. ಈಗಲೂ ಅಷ್ಟೇ, ಮೊನ್ನೆ ಫೋನ್ ಮಾಡಿದ್ದೆ ಅವ್ರಿಗೆ, ನಟ ಸಾರ್ವಭೌಮದು ಆ ಸಾಂಗ್ ನೋಡಿದ ತಕ್ಷಣ ಅಮೇಝಿಂಗ್. ಅವ್ರ ಥರ ಯಾರು ಡ್ಯಾನ್ಸ್ ಮಾಡಬೇಕಾದ್ರೆ ಈ ಫಿಟ್ನೆಸ್ ಅಫ್ಕೋರ್ಸ್ ಅವ್ರಿಗೇನು ವಯಸ್ಸಾಗಿದೆ ಅಂತಲ್ಲ, ಬಟ್ ನನಗಿಂತ 10 ವರ್ಷ ದೊಡ್ಡವರು ಅವರು. 10 ವರ್ಷ ದೊಡ್ಡವರಾದ್ರೂ ನಮಗಿಂತ 10 ವರ್ಷ ಚಿಕ್ಕವ್ರ ತರ ಡ್ಯಾನ್ಸ್ ಮಾಡ್ತಾರೆ. ಸೊ ಅವ್ರು ಡ್ಯಾನ್ಸ್ ಮಾಡೋದು ನೋಡೋಕೆ ಖುಷಿ. ನನ್ನ ಸಾಂಗ್ ಅಷ್ಟು ಚೆನ್ನಾಗಿದೆ, ಡ್ಯಾನ್ಸ್ ವಿತ್ ಅಪ್ಪು. ನಾನು ಅದೇ ಅವ್ರು ಫೋನ್ ಮಾಡಿ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ. ನನ್ನ ಪ್ರತಿ ಸಿನಿಮಾ ಬಂದಾಗ್ಲೂ ಅವ್ರು ನೋಡಿ ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಏನಾದ್ರು ಟಿಪ್ಸ್ ಇದ್ರೆ ಹೇಳ್ತಾರೆ, ಜೊತೆಗೆ ಸೆಲೆಬ್ರೇಟ್ ಮಾಡ್ತಾರೆ. ನನ್ಗೇನು ಅವ್ರಲ್ಲಿ ತುಂಬಾ ಇಷ್ಟ ಆಗೋದಂದ್ರೆ ಯಾವತ್ತು ಒಬ್ರು ಇನ್ನೊಬ್ರು ಸಕ್ಸಸ್ ಅನ್ನ ಎಂಜಾಯ್ ಮಾಡ್ತಾರೋ ಅವರೇ ಮ್ಯೂಚುವಲಿ ನನಗೂ ಅವ್ರ ಸಕ್ಸಸ್ ನೋಡೋದು ನನಗೆ ಅಷ್ಟೇ ಖುಷಿ ಇದೆ. ನಟ ಸಾರ್ವಭೌಮ ಪವನ್ ಒಡೆಯರ್ ನನ್ನ ಒಳ್ಳೆ ಫ್ರೆಂಡು ಸರ್, ನಾನು ನೋಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ವೀಲ್ ವಾಚಿಂಗ್. ಅಪೂರ್ವರೇ, ನಿಮಗೆ ಯಶ್ನ ಯಾವ ಪಾತ್ರದಲ್ಲಿ ನೋಡ್ಬೇಕು ಅಂತ ಇಷ್ಟ ಅಥವಾ ಯಾವ ರೀತಿ ಸ್ಕ್ರೀನ್ ಮೇಲೆ ನೋಡ್ಬೇಕು ಅಂತ ಇಷ್ಟ? ರಾಕಿ ಬಾಯ್ ಅಲ್ಲ, ಅದಾಯ್ತು, ಹಿಸ್ಟ್ರಿ ಕ್ರಿಯೇಟ್ ಆಯ್ತು. ಬಟ್ ಬೇರೆ ಈಗ ಇರೋ ಯಶ್ ಗಡ್ಡಕ್ಕೆ ಮತ್ತೆ ಕೂದಲ್ ಲೆಂತ್ಗೆಲ್ಲ ನನ್ಗನ್ಸೋದೊಂದು ಹಿಸ್ಟಾರಿಕಲ್ ಆರ್ ಮೈಥಾಲಜಿಕಲ್ ಕ್ಯಾರೆಕ್ಟರ್. ಅಫ್ಕೋರ್ಸ್ ಅದು ಬಂದು ನಮ್ಮ ಕೃಷ್ಣ ಡೈರೆಕ್ಟ್ ಮಾಡಿದಂತ ಪಿಕ್ಚರ್ ಇದರಲ್ಲಿ ಗಜಕೇಸರಿ ಮಾಡಿದ್ದಾರೆ. ಒಂದು ಬಿಟ್ಟು ಬಂದು ಹೋಗುತ್ತೆ. ಬಟ್ ಬಹುಶಃ ಈಗಿನಿರೋ ಒಂದು ಟೆಕ್ನಿಕಾಲಿಟೀಸ್ ಇರ್ಬೋದು, ಮತ್ತೆ ಈಗಿನಿರೋ ಜನದ ಆಕ್ಸೆಪ್ಟೆನ್ಸ್ ಇರ್ಬೋದು, ಒಂದು ಸಿನಿಮಾ ಬಂದ್ರೆ ಆ ಪಾತ್ರದಲ್ಲಿ ಐ ಥಿಂಕ್ ಹಿ ವಿಲ್ ಲುಕ್ ವೆರಿ ಗುಡ್. ಸೇಮ್ ಕ್ವಶನ್ ಟು ಯು. ನೀ ಅಪ್ಪು ಸಿನಿಮಾ ನೋಡ್ಕೊಂಡೇ ಬೆಳೆದೆ, ಡ್ಯಾನ್ಸ್ ನೋಡಿ ಬೆಳೆದೆ ಅಂತೆಲ್ಲ ಹೇಳ್ದಿ. ನಿಧಿ ಅನ್ಸುತ್ತೆ ಅಪ್ಪುನ ಸ್ಕ್ರೀನ್ ಮೇಲೆ ನಾನು ಈ ತರ ನೋಡಕ್ ಇಷ್ಟಪಡ್ತೀನಿ, ಯಾವ ಪಾತ್ರದಲ್ಲಿ? ನನಗೆ ಅಪ್ಪು ಅವ್ರು ಯಾವಾಗ್ಲೂ ನಮ್ಗೆ ಅಣ್ಣವ್ರ ರಿಫ್ಲೆಕ್ಷನ್ ತರ. ಮಾಡೋದಕ್ಕೆಲ್ಲ ಮಾತಾಡಿದ್ರೆ ಇಟ್ಸ್ ಲೈಕ್ ಈವನ್ ಶಿವಣ್ಣನ್ ನೋಡಿದಾಗ್ಲೂ ಶಿವಣ್ಣ ಅವ್ರಿಗೂ ನಾನು ಅದೇ ಹೇಳಿದೆ. ಯಾವುದು ಈಗ ಮೊನ್ನೆ ರೀಸೆಂಟ್ ಫಿಲ್ಮ್ ನೋಡಿದ್ರೆ ಟಗರಲ್ಲಿ ಸ್ಪೆಷಲಿ ಒಂದು ರೆಡ್ ಶರ್ಟ್ ಹಾಕೊಂಡು ಒಂದು ಸೀನ್ ಇದೆ. ಶಿವಣ್ಣಗೆ ಫೋನ್ ಮಾಡಿ ಹೇಳಿದೆ, ಎಲ್ಲೋ ಅಪ್ಪಾಜಿ ಕಾಣಿಸ್ತಾರೆ. ಅಪ್ಪಗೆ ಏನಂದ್ರೆ ತುಂಬಾ ಅವ್ರ ರಿಯಲಿಸ್ಟಿಕ್ ಅಂಡ್ ಸಿಂಪ್ಲಿಸಿಟಿಗೆ ಎಲ್ಲರೂ ಇಷ್ಟಪಡೋದು. ಅಫ್ಕೋರ್ಸ್ ರಾಜ್ಕುಮಾರ ಒಂದು ಸಚ್ ಎಕ್ಸಾಂಪಲ್. ಯಾವಾಗ ಅವರು ಒಂದು ಮಾರಲ್ ಇದಿರುವಂತದ್ದು ಅಥವಾ ಸೊಸೈಟಿಗೆ ಏನೋ ಒಂದು ಸಣ್ಣ ಮೆಸೇಜ್ ತಾನು ಜನರಲ್ ಒಬ್ಬ ಅಂತ ತೋರಿಸ್ತಾರೆ, ಅವಾಗೆಲ್ಲ ತುಂಬಾ ನಮ್ಗೆ ಇಷ್ಟ ಆಗಿದೆ. ಅದರಲ್ಲದೆ ನನಗೆ ಅವ್ರು ಕಾಮಿಡಿ ರೋಲ್ ಮಾಡ್ಬೇಕು ಬಹಳ ಇಷ್ಟ. ಅಂದ್ರೆ ನಾನು ಅವ್ರು ಯಾವಾಗ ಮಾತಾಡ್ತಾ ಇರ್ತೀವಿ, ಒಂದು ಕಂಪ್ಲೀಟ್ ಔಟ್ ಅಂಡ್ ಔಟ್. ನಾವು ಸಿಕ್ದಾಗೆಲ್ಲ ಮಾತಾಡೋ ಒಂದು ವಿಷಯ ಹೇಳ ಸರ್, ಅಪ್ಪು ಸರ್ ನಾನು ಸಿಕ್ದಾಗೆಲ್ಲ ಒಂದು ಮಾಡ್ಬೇಕು ಅಂದಾಜಪ್ಪ ಅನ್ನೋ ತರ. ಈ ಹೀರೋಯಿಸಮು, ಸ್ಟಾರ್ಡಮು, ಆಡಮು ಏನು ಇದಕ್ಕೆ ಫುಲ್ ಕಾಮಿಡಿ ಮಜ್ಜಾ ಮಾಡ್ಕೊಂಡು ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ. ಅದು ಯಾವತ್ತ ನೀವಿಬ್ರು ಆಕ್ಟ್ ಮಾಡ್ತಾ ಇದ್ದೀರಾ? ಮೈಕ್ ಹಿಡಿದ ತಕ್ಷಣ ಇನ್ನು ನಾವ್ ಹೇಳಿದ್ದು ನಾವು ಮಾತಾಡ್ತಾ ಇದ್ದೀವಿ, ಖುಷಿ ಇದೆ ಅಂತ. ಅಪ್ಪುರವ್ರನ್ನ ಕಾಮಿಡಿ ರೋಲ್ ಅಲ್ಲಿ ಫುಲ್ ನಗ್ನತ್ತ ಲೈಟ್ ಮೂಡಲ್ಲಿ ನೋಡ್ಬೇಕು ಅನ್ನೋದು ಆಸೆ ಅಂತ ಎಷ್ಟು ಹೇಳಿದ್ದಾರೆ. ಇನ್ನೊಂದು ಇಟ್ಸ್ ಜಸ್ಟ್ ಪರ್ಸನಲ್, ನಿಮ್ಮ ಹೆಂಡತಿ ಬಗ್ಗೆ ನೀವೇನ್ ಹೇಳ್ತೀರಾ? 2 ಮಾತು. ಅಶ್ವಿನಿ ಬಗ್ಗೆ
ಇಲ್ಲ ಇಲ್ಲ ನೋಡಿದ್ರೆ ಬೈತಾರೆ. ನೋಡಿ ಏನ್ ತಾನೇ ಹೇಳಕ್ ಒಳ್ಳೇದೇ ಹೇಳ್ಬೇಕು. ನೋಡಿ ಎಲ್ಲರೂ ಒಂದ್ರಿ, ಯಾವ ಗಂಡನು ಹೆಂಡತಿ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಎದುರ್ಕೊಳ್ತಾರೆ, ಇಲ್ಲ ಅತಿಯಾದ ಪ್ರೀತಿಯಿಂದ ಸಂಕೋಚ ಪಟ್ಕೊಳ್ತಾರೆ. ಇವರಿಬ್ರು ಎದುರ್ಕೊಂಡಿದಾರ, ಅತಿಯಾದ ಪ್ರೀತಿ ಇದೆ. ಬಹುಶಃ ಇವರಿಬ್ರು ಒಳ್ಳೆ ಚಿಕ್ಕವರು, ಒಳ್ಳೆಯವರು, ಅತಿಯಾದ ಪ್ರೀತಿ ಇದೆ. ಯಜಮಾನನ್ ಕೇಳೋಣ ಬನ್ನಿ. ಇರಿ ಒಂದ್ ನಿಮಿಷ, ಸುಮ್ಮನಿರು. ಇಲ್ಲ ಇಲ್ಲ, ಅಶ್ವಿನಿ ಅವ್ರ ಬಗ್ಗೆ ದಯಮಾಡಿ. ಇಲ್ಲ, ನನ್ನ ಬ್ಯಾಕ್ ಬೋನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಪೋರ್ಟ್ ನನಗೆ. ಇವತ್ತು ನಾನು ಒಂದ್ ಮಟ್ಟಕ್ಕೆ ಏನಾದ್ರೂ ಇಫ್ ಐ ಬಿನ್ ಅ ಗುಡ್ ಹಸ್ಬೆಂಡ್ ಅಂದ್ರೆ ಒಳ್ಳೆ ಗಂಡನಾಗೋ ಇಲ್ಲ ಒಬ್ಬ ಒಳ್ಳೆ ತಂದೆ ಆಗೋದಿಲ್ಲ, ನನಗೆ ಖಂಡಿತವಾಗ್ಲೂ ಕಾರಣ ನನ್ನ ವೈಫೇನೆ ಅಂತ. ಶಿ ಇಸ್ ಆಲ್ವೇಸ್ ಬಿನ್ ಸಪೋರ್ಟ್. ನನಗೆ ನನ್ನ ಹೆಂಡತಿ ಕಂಡ್ರೆ ತುಂಬಾ ಇಷ್ಟ. ರಾಧಿಕಾ ಬಗ್ಗೆ ನೀನ್ ಹೇಳಲೇಬೇಕು. 100% ಹೇಳ್ತೀನಿ. ನನ್ನ ರಾಧಿಕಾ ನಾನು ಒಟ್ಟಿಗೆ ಲಿಟ್ರಲಿ ಗ್ರೋನ್ ಟುಗೆದರ್. ಹೆಂಡತಿಗಿಂತ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಿ. ಯಾವಾಗ್ಲೂ ನನ್ಗೆ ಇವತ್ತಿಗೂ ಒನ್ ಟೈಮ್ ಡೌಟ್ ಆಗುತ್ತೆ, ಮದ್ವೆ ಆಗಿದೆಯಲ್ಲ, ಮಗುನೂ ಆಗೋಯ್ತಲ್ಲ. ಸೊ ವಿ ಆರ್ ಲೈಕ್ ಫ್ರೆಂಡ್ಸ್. ಅದ್ರ ಮೇಲೆ ಏನಂದ್ರೆ ನನಗೆ ಈಗ ಮಗು ಆದ್ಮೇಲೆ ಇನ್ನೊಂದ್ ತರ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರಾಬ್ಲಮ್ ಅದು ಹೇಳಕ್ಕಾಗಲ್ಲ. ಆ ಹೆಣ್ಮಕ್ಳು ಪಡೋ ಕಷ್ಟ ಅಥವಾ ಅವ್ರ ಮಗು ನೋಡ್ಕೊಳ್ಳೋದಕ್ಕೆ ಅವ್ರು ಮಾಡೋ ಸ್ಯಾಕ್ರಿಫೈಸ್, ರಾತ್ರಿ ಎಲ್ಲ ಎದ್ದು ನೋಡ್ಕೊತಾ ಇರ್ತಾರೆ, ಇದೆಲ್ಲ ನೋಡಿದಾಗ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಒಳ್ಳೆ ಫ್ರೆಂಡ್ ಆಗಿರಕ್ಕೆ ಇಷ್ಟಪಡ್ತೀನಿ ನಾನು. ಹೆಂಡತಿ ಗಂಡ ಅನ್ನೋದು ಬಂದಾಗ್ಲೇ ಡಿವಿಷನ್ ಶುರು ಆಗುತ್ತೆ. ಸೊ ಫ್ರೆಂಡ್ಸ್ ಅಂತಿದ್ದಾಗ ಏನೂ ಇರಲ್ಲ. ಸೊ ಯಾವಾಗಲೂ ಫ್ರೆಂಡ್ಸ್ ಆಗಿರ್ಬೇಕು ಅನ್ನೋ ನನ್ನ. ಅಂಡ್ ಶಿ ಇಸ್ ಮೈ ಸಪೋರ್ಟ್. ಅಪ್ಪು ಸರ್ ಹೇಳಿದಂಗೆ ಐ ಥಿಂಕ್ ಎಲ್ಲರ ಲೈಫಲ್ಲೂ ಮೇಜರ್ ರೋಲ್. ಮನೆಯಲ್ಲಿ ಆ ಸಪೋರ್ಟ್ ಇಲ್ಲ ಅಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ, ನೆಮ್ಮದಿ ಇಲ್ಲ, ಕಷ್ಟ ಆಗ್ಬಿಡುತ್ತೆ. ಬಹುಶಃ ತಾಯಿ ಆದ್ಮೇಲೆ ಹೆಂಡ್ತಿನಿ ಅಲ್ವಾ, ತಾಯಿ ಸ್ಥಾನದಲ್ಲಿ ತುಂಬೋದು. ಈಗ ಇಬ್ರು ಬಹಳ ಚೆನ್ನಾಗಿ ಮಾತಾಡಿದ್ರಿ ಹೆಂಡತಿಯರ ಬಗ್ಗೆ. ನೀವಿಬ್ರು ಕೂಡ ಹೆಣ್ಣು ಮಕ್ಕಳ ತಂದೆ. ನೀನ್ ಹೆಣ್ಮಕ್ಳ ತಂದೆ, ಹೆಣ್ಣು ಮಗುವಿನ ತಂದೆ. ಅದ್ರ ಬಗ್ಗೆ ಹೇಳಿ, ಹೆಣ್ಮಕ್ಳ ತಂದೆ ಆಗಿ. ತುಂಬಾ ಹೆಮ್ಮೆ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ನನ್ನ ಒಂದು ರೀತಿಯಾದ ಇನ್ಸ್ಪಿರೇಷನ್ ಸಿನಿಮಾ ಮಾಡೋಕ್ಕಿರ್ಬೋದು, ಅಥವಾ ನಾನು ನನ್ನ ತಾಯಿನ ನೋಡ್ಕೊಂಡು ಬೆಳೆದಿರೋದು. ಸೊ ಅವರು ವಜ್ರೇಶ್ವರಿ ಕಂಬೈನ್ಸ್ ಅಂತ ಒಂದು ಸಂಸ್ಥೆ ಕಟ್ಟಿದ್ರು. 80 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು. ಸೊ ಹಾಗಾಗಿ ನಾನು ಯಾವಾಗಲೂ ನನ್ನ ತಾಯಿನ ಒಂದು ಬ್ಯುಸಿಯಾಗಿರುವಂಥ ಮೇಲೆ ಅಂದ್ರೆ ಸಿನಿಮಾಗಳು ಮಾಡುವಂಥ ಲೇಡಿ, ಪ್ರೊಡ್ಯೂಸ್ ಮಾಡಿದಂಥ ಲೇಡಿ, ಅಫ್ಟರ್ಸ್ ಚೆನ್ನಾಗಿ. ಸೊ ಹಾಗಾಗಿ ಅದನ್ನ ವಿಷಯ ತಗೊಂಡಾಗ ನನಗೆ ನನ್ನ ಡಾಟರ್ಸ್ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ನನ್ನ ತಾಯಿ ತರ ಬೆಳೆಸ್ಬೇಕು. ನಿಮ್ಮ ಹೆಣ್ಮಗಳು ಬಹಳ ಸಣ್ಣವಳು, ಆದ್ರೂ ಕೂಡ ಹೆಣ್ಮಗಳ ಬಗ್ಗೆ ಇದೆ. ಇಲ್ಲ, ನನಗೆ ಹೆಣ್ಮಗುನೇ ಬೇಕು ಅಂತ ಬೇಡ್ಕೊಂಬಿಟ್ಟಿದ್ದೀನಿ. ನನಗೆ ನನ್ನ ತಂಗಿ ಚಿಕ್ಕಾಬಿಟ್ಟೆ ಅಟ್ಯಾಚ್ಮೆಂಟ್ ಚಿಕ್ಕ ವಯಸ್ಸಿಂದ. ಅವಳಿಗೆ ದೊಡ್ಡವಳಾದ್ಲು, ಮದುವೆನೂ ಆಗೋಯ್ತು, ಅವಳಿಗೂ ಗಂಡು ಮಗು. ಆಮೇಲೆ ನಮ್ಮ ಸುತ್ತಮುತ್ತ ಇರೋರಿಗೆ ಎಲ್ಲರಿಗೂ ಕಸಿನ್ಸ್ಗೆಲ್ಲ ತುಂಬಾ ಜನ ಗಂಡು ಮಕ್ಳು ಇತ್ತು. ನನ್ಗೊಂದು ಹೆಣ್ಮಗು ಆಗ್ಲಪ್ಪ ಅಂತ ಬಹಳ ಆಸೆ ಇತ್ತು. ಅಂಡ್ ಅವಳು ಹುಟ್ಟಿದಾಗಿಂದ ನೀವೇನು ಹೇಳ್ತೀರ, ಅದು ಬೇರೆನೆ ಖುಷಿ. ಅಪ್ಪಂದಿರಿಗೆ ಹೆಣ್ಮಕ್ಳು ಅಂದ್ರೆ ಒಂದು ಅಟ್ಯಾಚ್ಮೆಂಟ್, ತುಂಬಾ ಪ್ರೀತಿ. ಅಂಡ್ ನಮ್ಮ ತಾಯಿಗೆ ನನ್ನ ಲೈಫಲ್ಲೂ ಕೂಡ ನಾನು ಇಷ್ಟು ಆರಾಮಾಗಿದ್ದೀನಿ ಅಂದ್ರೆ ನಮ್ಮ ತಾಯಿ, ನಾನು ಹೇಳ್ತೀನಿ. ನಮ್ಮಮ್ಮ ಅಂತೂ ಅವ್ರು ಇಡೀ ಜೀವನ ತ್ಯಾಗ ಮಾಡ್ಬಿಟ್ಟಿದ್ದಾರೆ. ಸೊ ಪ್ರತಿ ಹಂತದಲ್ಲೂ ಅವರೆಲ್ಲ ಹೆಂಗೆ ಅಂದ್ರೆ, ಈ ಯಾವುದಾದ್ರು ಕಥೆ ಇದೆಯಲ್ಲ, ಒಂದು ಅಗಳು ಊಟ ಇದ್ರು ಎಲ್ಲರೂ ಸೇರಿಸಿ ಒಬ್ರಿಗೆ ತಿನ್ನಿಸ್ತಾರೆ ಅಂತ, ಹಂಗೆ ಅವ್ರಿಗೆ ಸಿಕ್ಕಿರೋ ಎಲ್ಲಾ ಸುಖಗಳು, ಎಲ್ಲಾ ಆಪರ್ಚುನಿಟಿಗಳನ್ನು ಸೈಡ್ಗಿಟ್ಟು ನನ್ನೊಬ್ಬನಿಗೆ ಬೆಳೆಸಿದ್ರು ನಮ್ಮ ಇಡೀ ಫ್ಯಾಮಿಲಿಲಿ. ಸೊ ನಾನು ಇವತ್ತೇನೋ ಒಂದು ಲಕ್ಕಲ್ಲಿ ಒಳ್ಳೆ ದಾರಿದಾಗಿದ್ದರಿಂದ ಅವರೆಲ್ಲರೂ ಖುಷಿಯಾಗಿರ್ಲಿಲ್ಲ ಅನ್ನೋಷ್ಟೇ ನನ್ನ ಆಸೆ. ತುಂಬಾ ಖುಷಿ ಅನ್ಸುತ್ತೆ. ಇಬ್ಬರು ಮಕ್ಕಳು ತನ್ನ ತಾಯಿಯಂದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ತಾಯಿಯೇ ನಮ್ಮ ಮೊದಲ ಗುರು, ತಾಯಿಯೇ ನಮ್ಮ ಮೊದಲ ಶಕ್ತಿ. ತಾಯಿ ಆದಮೇಲೆ ಆ ಸ್ಥಾನವನ್ನು ತುಂಬುತ್ತಿರೋಳು ನನ್ನ ಹೆಂಡತಿ, ಅದಾದ ಮೇಲೆ ನನ್ನ ಮಗಳು. ಹೆಣ್ಣು ಮಕ್ಕಳ ಮೇಲೆ ಎಷ್ಟೊಂದು ಗೌರವ ಇಟ್ಕೊಂಡಿರೋ ಇಬ್ಬರು ನಾಯಕ ನಟರು, ಇಬ್ಬರು ನಮ್ಮಲ್ಲಿ ನಾವ್ ಹೇಳ್ತೀವಿ ಮಾತೃಭಾಷೆ, ಮಾತೃಭೂಮಿ ಅನ್ನೋ ಹಾಗೆ ಕನ್ನಡ ಭೂಮಿಗೆ ದೊಡ್ಡ ನಕ್ಷತ್ರಗಳಾಗಿ ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ. ಇವರಿಬ್ಬರಿಗೂ ಆ ತಾಯಿ ಶಕ್ತಿ ನೀಡಲಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಸುವರ್ಣ ನ್ಯೂಸ್ ನೋಡ್ತಾ ಇರಿ. ನೇರ ದಿಟ್ಟ ನಿರಂತರ ನ್ಯೂಸ್ಗಾಗಿ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.